ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 31, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, 1ನೇ ಕ್ವಶನ್. ಇದೇ ಮೊಟ್ಟ ಮೊದಲ ಬಾರಿಗೆ ಬೂಕರ್ ಪ್ರಶಸ್ತಿ ನೀಡತಕ್ಕಂಥ ಪ್ರತಿಷ್ಠಾನ ಏನಿದೆ, ಘೋಷಿಸಿದಂತಹ ಹೊಸ ಮಕ್ಕಳ ಬೂಕರ್ ಪ್ರಶಸ್ತಿಯ ಬಹುಮಾನದ ಒಟ್ಟು ಹಣ ಎಷ್ಟು? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, $50,000. ಸೊ ಗಮನಿಸಬಹುದು ಸ್ನೇಹಿತರೆ, ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಏನು ಅಂತ ಅಂದರೆ, ಮಕ್ಕಳಿಗಾಗಿ ಹೊಸ ಬೂಕರ್ ಪ್ರಶಸ್ತಿಯನ್ನು ತೆರೆಯಲಾಗಿದೆ. ಈ ಮೂಲಕ ಬೂಕರ್ ಇತಿಹಾಸದಲ್ಲಿ ಒಂದು ಹೊಸ ಹೆಜ್ಜೆ ಇದು. ಮುಖ್ಯವಾಗಿ ಈ ಮೊದಲು ಬೂಕರ್ ಪ್ರಶಸ್ತಿಯನ್ನು ಇಷ್ಟು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನೀಡಲಾಗ್ತಾ ಇತ್ತು. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಬೂಕರ್ ನೀಡ್ತಕ್ಕಂಥ ಪ್ರತಿಷ್ಠಾನ ಏನಿದೆ, ಮಕ್ಕಳಿಗಾಗಿ ಹೊಸದಾಗಿ ಬೂಕರ್ ಪ್ರಶಸ್ತಿಯನ್ನು ಜಾರಿಗೆ ತಂದಿದೆ. ಈ ಪ್ರಶಸ್ತಿಯನ್ನು 2026-27ನೇ ಸಾಲಿನಲ್ಲಿ ನೀಡ್ತಕ್ಕಂಥದ್ದು ವಾಡಿಕೆಯಾಗಿದೆ. ಹಾಗಾದರೆ ಈ ಚಿಲ್ಡ್ರನ್ ಬೂಕರ್ ಪ್ರಶಸ್ತಿಯ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಮತ್ತು ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ. ಬೂಕರ್ ಪ್ರೈಸ್ ನೋಡಿ, ಚಾರಿಟಿ ಲಾಂಚ್ಡ್ ನ್ಯೂ ಚಿಲ್ಡ್ರನ್ಸ್ ಪ್ರೈಸ್ ವರ್ತ್ £50,000 ನೋಡಿ. 50,000 ಪೌಂಡ್ ಒಳಗೊಂಡಿರ್ತಕ್ಕಂಥ ಮನಿ ಏನಿದೆ, ಇದರ ಒಂದು ವರ್ತ್ ರೂಪದಲ್ಲಿ ಬೂಕರ್ ಹೊಸ ರೂಪವನ್ನು ತಾಳಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ಅಂತ. ಗಮನಿಸಿ, ಬೂಕರ್ ಪ್ರಶಸ್ತಿ ಪ್ರತಿಷ್ಠಾನವು 8ರಿಂದ 12 ವರ್ಷ ವಯಸ್ಸಿನ ಮಕ್ಕಳಿಗಾಗಿ ಬರೆಯಲಾದಂತಹ ಕಾದಂಬರಿಗಾಗಿ, ಗಮನಿಸಿ, ವಯಸ್ಸಿನ ಮಕ್ಕಳಿಗಾಗಿ ಬರೆಯಲಾದ ಕಾದಂಬರಿಗಾಗಿ ಹೊಸ ಜಾಗತಿಕ ಪ್ರಶಸ್ತಿಯಾದ ಮಕ್ಕಳ ಬೂಕರ್ ಪ್ರಶಸ್ತಿಯನ್ನು ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿದೆ. ಈ ಪ್ರಶಸ್ತಿಯು 2027ರಲ್ಲಿ ಬಹುಮಾನದೊಂದಿಗೆ ಪ್ರಥಮ ಬಾರಿಗೆ ಬಿಡುಗಡೆಯಾಗಲಿದೆ. ಅತ್ಯುತ್ತಮ ಕಾದಂಬರಿಗೆ $50,000 ನೀಡಲಾಗುತ್ತದೆ. ಹಾಗಾದರೆ ಈ ಮಕ್ಕಳ ಬೂಕರ್ ಪ್ರಶಸ್ತಿಯು 8ರಿಂದ 12 ವರ್ಷ ವಯಸ್ಸಿನ ಮಕ್ಕಳಿಗಾಗಿ ಇಂಗ್ಲೀಷ್ನಲ್ಲಿ ಬರೆಯಲ್ಪಟ್ಟ ಅಥವಾ ಇಂಗ್ಲೀಷ್ಗೆ ಅನುವಾದಿಸಲಾದ ಕಾದಂಬರಿಗಳನ್ನು ಗುರುತಿಸುವ ಹೊಸ ಜಾಗತಿಕ ಸಾಹಿತ್ಯ ಪ್ರಶಸ್ತಿಯಾಗಿದೆ ನೋಡಿ. ಈ ಪ್ರಶಸ್ತಿ 8ರಿಂದ 12 ವರ್ಷ ವಯಸ್ಸಿನ ಮಕ್ಕಳಿಗಾಗಿ ಇಂಗ್ಲೀಷ್ನಲ್ಲಿ ಅಥವಾ ಇಂಗ್ಲೀಷ್ ಬೇರೆ ಯಾವುದೇ ಭಾಷೆಯಿಂದ ಇಂಗ್ಲೀಷಿಗೆ ಭಾಷಾಂತರ ಅಥವಾ ಅನುವಾದಗೊಂಡಿರ್ತಕ್ಕಂಥ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಬೂಕರ್ ಬ್ರ್ಯಾಂಡ್ ಅಡಿಯಲ್ಲೇ ಮಕ್ಕಳ ಕಾದಂಬರಿಗಾಗಿ ಮಾನ್ಯತೆ ಸಿಗುತ್ತಿರುವುದು ಇದೇ ಮೊಟ್ಟ ಮೊದಲು. ಓಕೆ, ಇದನ್ನು ಗಮನಿಸಿ. ಹಾಗಾದರೆ ಯಾವ ಸಂಸ್ಥೆ ಈ ಪ್ರಶಸ್ತಿಯನ್ನು ನೀಡುತ್ತದೆ ನೋಡಿ? ನಾರ್ವೆಯ ಸಂಸ್ಥೆಗಳು ಮತ್ತು ಇತರೆ ಸಂಸ್ಥೆಗಳು ಕೆಲವೊಂದು ಪ್ರಶಸ್ತಿಗಳನ್ನು ನೀಡುತ್ತೆ. ಹಾಗಾದರೆ ಮಕ್ಕಳ ಬೂಕರ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ನೀಡುತ್ತೆ? ಬೂಕರ್ ಪ್ರತಿಷ್ಠೆ ನೋಡಿ, ಪ್ರಶಸ್ತಿ ಪ್ರತಿಷ್ಠಾನ UK. ಸೊ ಇದು ಈ ಪ್ರಶಸ್ತಿಯನ್ನು ನೀಡುತ್ತದೆ. ಇದನ್ನು ಗಮನಿಸಬೇಕು ನೀವು. ಬೂಕರ್ ಪ್ರಶಸ್ತಿ ಪ್ರತಿಷ್ಠಾನ UK ಈ ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಇದು ಕಲೆ, ಶಿಕ್ಷಣ, ಪರಿಸರವನ್ನು ಬೆಂಬಲಿಸುವ ಲಾಭರಹಿತ ಸಂಸ್ಥೆಯಾದಂತಹ AKO ಫೌಂಡೇಶನ್ನಿಂದ ಹಣಕಾಸು ನೆರವು ಪಡೆಯಲಿದೆ. ಓಕೆ, ಗಮನಿಸಬೇಕು. ಹಾಗಾದರೆ ಬೂಕರ್ ಪ್ರಶಸ್ತಿ ಪಡೆದಂತಹ ಭಾರತೀಯರ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ. ಬೂಕರ್ ಪ್ರಶಸ್ತಿಯನ್ನು ಮುಖ್ಯವಾಗಿ 2 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಒಂದು ಸಾಮಾನ್ಯ ಬೂಕರ್ ಪ್ರಶಸ್ತಿ ಅಂತ, ಎರಡನೇದಾಗಿ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಅಂತ. ಹಾಗಾದರೆ ಇಲ್ಲಿ ಗಮನಿಸಬಹುದು ನೀವು, ಸಾಮಾನ್ಯ ಬೂಕರ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರು ಜಸ್ಟ್ ಬೂಕರ್ ಪ್ರಶಸ್ತಿ ಇದು. ಒಂದನೇದಾಗಿ ಸಲ್ಮಾನ್ ರಶ್ದಿ 1981ರಲ್ಲಿ ಮಿಡ್ನೈಟ್ ಚಿಲ್ಡ್ರನ್ ಎಂಬತಕ್ಕಂಥ ಅತ್ಯಂತ ಪ್ರಮುಖ ಕೃತಿಗೆ ಪಡೆದುಕೊಳ್ಳುತ್ತಾರೆ. ಇನ್ನು ಅರುಂಧತಿ ರಾಯರವರು ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬತಕ್ಕಂಥ ಕೃತಿಗೆ ಪಡೆದುಕೊಳ್ಳುತ್ತಾರೆ. ಕಿರಣ್ ದೇಸಾಯಿರವರು ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎಂಬತಕ್ಕಂಥ ಕೃತಿಗೆ ಪಡೆದುಕೊಳ್ತಾರೆ. ಅರವಿಂದ್ ಅಡಿಗ ದಿ ವೈಟ್ ಟೈಗರ್ ಎಂಬ ಕೃತಿಗಳಿಗೆ ಬೂಕರ್ ಪ್ರಶಸ್ತಿಯನ್ನು ಪಡಿತಾರೆ. ಇನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಥವಾ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಪಡೆದ ಭಾರತೀಯರು ಅಂದರೆ ಅದು ಗೀತಾಂಜಲಿ ಶ್ರೀ. ಸೊ ಮರಳಿನ ಸಮಾಧಿ ಅಥವಾ ಇದನ್ನು ನೋಡಿ ಅನುವಾದ ಡೈಸಿ ರಾಕ್ವೆಲ್ ಅಂತ ಕರೀತಾರೆ. 2022ರಲ್ಲಿ ಇದು ಬಿಡುಗಡೆ ಆಯಿತು.
ಮರಳಿನ ಸಮಾಧಿ ಅಂತ ಕರೀತಾರೆ. ಅಂದರೆ ಓಕೆ. ಸೊ ಇನ್ನು ಭಾನು ಮುಸ್ತಾಕ್ರವರು 2025 ಆರ್ಟ್ ಲ್ಯಾಂಪ್ ಕನ್ನಡ. ಇದು ದೀಪ ಅಂದರೆ ದೀಪ ಬಸ್ತಿರವರು ಇದನ್ನು ಅನುವಾದ ಮಾಡ್ತಾರೆ. ಅನುವಾದಗೊಂಡಿರ್ತಕ್ಕಂಥದ್ದು ದೀಪ ಬಸ್ತಿ ಅನುವಾದ ಮಾಡ್ತಾರೆ. ಇನ್ನು ಆರ್ಟ್ ಲ್ಯಾಂಪ್ ಎಂಬತಕ್ಕಂಥ ಕೃತಿಗೆ ಭಾನು ಮುಸ್ತಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಸೊ ಹೀಗೆ ಬೂಕರ್ ಪ್ರಶಸ್ತಿಯು ಮುಖ್ಯವಾಗಿ 2 ವಿಭಾಗಗಳಲ್ಲಿ ನೀಡಲಾಗುತ್ತದೆ ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂವಾದ ಅಂದರೆ IPRD 2025ರ 7ನೇ ಆವೃತ್ತಿಯನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಗುತ್ತದೆ? ಗಮನಿಸಿ. ಇಂಡೋ ಪೆಸಿಫಿಕ್ ರೀಜನಲ್ ಡೈಲಾಗ್ IPRD. ಸೊ ಎಲ್ಲಿ ನಡೆಸಲಾಗುತ್ತೆ? ನವದೆಹಲಿ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ದಿ ಹಿಂದೂ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ಏನಿದು IPRD? ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತೀಯ ನೌಕಾಪಡೆಯು ನವದೆಹಲಿಯಲ್ಲಿ 7ನೇ ಆವೃತ್ತಿಯ ಇಂಡೋ ಪೆಸಿಫಿಕ್ ಪ್ರಾದೇಶಿಕ ಸಂವಾದವನ್ನು ಪ್ರಾರಂಭಿಸಿದೆ. ಇದು ಇಂಡೋ ಪೆಸಿಫಿಕ್ ಪ್ರದೇಶದಾದ್ಯಂತ ಸಹಕಾರ, ಸಾಮರ್ಥ್ಯ ವೃದ್ಧಿ, ಸಮಗ್ರ ಭದ್ರತೆಯನ್ನು ಚರ್ಚಿಸಲು ಜಾಗತಿಕ ಕಡಲ ನಾಯಕರನ್ನು ಇದು ಒಗ್ಗೂಡಿಸುತ್ತದೆ ಎಂಬುದನ್ನು ಗಮನಿಸಬೇಕು. ಸೊ ಇದು ಮುಖ್ಯವಾಗಿ ಸಮಗ್ರ ಕಡಲ ಭದ್ರತೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುವುದು, ಪ್ರಾದೇಶಿಕ ಸಾಮರ್ಥ್ಯ ನಿರ್ಮಾಣ ಮತ್ತು ಸಾಮರ್ಥ್ಯ ವರ್ಧನೆ ಎಂಬ ವಿಷಯದ ಮೇಲೆ ಅಥವಾ ಥೀಮ್ನ ಅಡಿಯಲ್ಲಿ ಈ ಸಂವಾದ ನಡೆಯಲಿದೆ. ಸೊ ಈ ಸಂವಾದ 7ನೇ ಆವೃತ್ತಿಯದ್ದು. ಇದು ಕೂಡ ನೆನಪಿರಬೇಕು ನಿಮಗೆ. ಓಕೆ. ನೆಕ್ಸ್ಟು 3ನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪ್ರತಿಷ್ಠಿತ ವಿಜಿಲೆನ್ಸ್ ಜಾಗೃತಿ ವಾರದ ಥೀಮ್ ಏನು? ನೋಡಿ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಓಕೆ 2025 ಈ ವರ್ಷದ ಥೀಮ್ ಏನು ಅಂತ ಕೇಳಿದ್ರೆ ಆಪ್ಷನ್ ನಂಬರ್ 3 ಗಮನಿಸಿ. ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ಈ ಥೀಮ್ನೊಂದಿಗೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಆರಂಭಗೊಂಡಿದೆ. ಏನಿದು ಹಾಗಾದರೆ? ಮಿನಿಸ್ಟ್ರಿ ಆಫ್ ಅಂದರೆ ಕೇಂದ್ರದ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವಿಯನ್ಸ್ ಆ್ಯಂಡ್ ಪೆನ್ಷನ್ಸ್ ಮಿನಿಸ್ಟ್ರಿ ಏನಿದೆ ಇದನ್ನು ಲಾಂಚ್ ಮಾಡಿದೆ. ಓಕೆ. ಸೊ ಪ್ರತಿ ವರ್ಷ ಈ ಸಚಿವಾಲಯ ಈ ದಿನವನ್ನು ಆಯೋಜನೆ ಮಾಡುತ್ತದೆ. ಓಕೆ. ಸೊ PIB ನ್ಯೂಸ್ ಪೇಪರ್ನ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತದೆ ನಿಮಗೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಬ್ಸರ್ವ್ಸ್ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ 2025. ಓಕೆ. ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. 2025ರ ವಿಜಿಲೆನ್ಸ್ ಜಾಗೃತಿ ವಾರವನ್ನು ಭಾರತದಲ್ಲಿ ಅಕ್ಟೋಬರ್ 27ರಿಂದ ನವೆಂಬರ್ 2ರವರೆಗೆ ಆಚರಿಸಲಾಗುತ್ತದೆ. ಈ ವರ್ಷದ ವಿಷಯ ಅಥವಾ ಥೀಮ್ ಏನು ಅಂದರೆ ವಿಜಿಲೆನ್ಸ್ ನಮ್ಮ ಸಮೂಹದ ಹೊಣೆಗಾರಿಕೆ, ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಇದು ಸಾರ್ವಜನಿಕ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಿಸುವ ಉದ್ದೇಶವನ್ನು ಹೊಂದಿದೆ. ಓಕೆ. ಸೊ ಇದ್ರ ಬಗ್ಗೆ ನಿಮಗೆ ನೆನಪಿರಬೇಕು. ಈ ವರ್ಷ ನೋಡಿ ವಿಜಿಲೆನ್ಸ್ ಜಾಗೃತಿ ವಾರವನ್ನು ಅಕ್ಟೋಬರ್ 27ರಿಂದ ನವೆಂಬರ್ 2ರವರೆಗೆ ಆಚರಣೆ ಮಾಡ್ತಾಯಿದ್ದೀವಿ. ಅಕ್ಟೋಬರ್ 27ರಿಂದ ನವೆಂಬರ್ 2 ನೆನಪಿರಬೇಕು ಇದೆ ನಿಮಗೆ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. 2025ರ ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕದಲ್ಲಿ ಭಾರತ ಜಾಗತಿಕವಾಗಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಭಾರತ ಇದರಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕ 2025 ಬಿಡುಗಡೆಯಾಗಿದೆ. ಇಲ್ಲಿ ಮಾನವ ಶಕ್ತಿ, ರಕ್ಷಣಾ ಬಜೆಟ್, ಲಾಜಿಸ್ಟಿಕ್ಸ್ ಮತ್ತು ತಂತ್ರಜ್ಞಾನ ಈ ಎಲ್ಲ ವಿಷಯಗಳ ಏನಿದ್ದಾವೆ ಇದರಲ್ಲಿ 60ಕ್ಕೂ ಹೆಚ್ಚು ಅಂಶಗಳನ್ನು ಬಳಸಿಕೊಂಡು ವಿಶ್ವದ ಬಲಿಷ್ಠ ಮಿಲಿಟರಿಗಳನ್ನು ಶ್ರೇಣೀಕರಿಸಲಾಗುತ್ತದೆ. ಮುಖ್ಯವಾಗಿ 860 ಶತಕೋಟಿಗೂ ಹೆಚ್ಚಿನ ರಕ್ಷಣಾ ಬಜೆಟ್, ಸುಧಾರಿತ ತಂತ್ರಜ್ಞಾನ, ಭೂಮಿ, ಸಮುದ್ರ, ವಾಯು, ಸೈಬರ್ ಇವುಗಳಲ್ಲಿ ಡೊಮೇನ್ಗಳಲ್ಲಿ ಜಾಗತಿಕ ವ್ಯಾಪ್ತಿಯೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ವಿಶ್ವದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಓಕೆ. 2ನೇ ಸ್ಥಾನದಲ್ಲಿ ರಷ್ಯಾ ದೇಶ ಇದೆ.
ಮೂರನೇ ಸ್ಥಾನದಲ್ಲಿ ಚೀನಾ ದೇಶ ಇದೆ, 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಓಕೆ, ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಇದರಲ್ಲಿ ಅಗ್ರಸ್ಥಾನ ಅಥವಾ ನಂಬರ್ 1 ಸ್ಥಾನದಲ್ಲಿರುವ ದೇಶ ಯಾವುದು ಅಂತ ಕೇಳಿದರೆ ಅಮೇರಿಕಾ, 2ನೇ ಸ್ಥಾನದಲ್ಲಿ ರಷ್ಯಾ, 3ನೇ ಸ್ಥಾನದಲ್ಲಿ ಚೀನಾ, 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಇನ್ನು ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಾಗರಿಕ ವಿಮಾನಯಾನ ವಲಯವನ್ನು ಉತ್ತೇಜಿಸಲು ಕೆಳಗಿನ ಯಾವ ರಾಜ್ಯ ಸರ್ಕಾರವು ಬಿ-ಮಾನ್ ಯೋಜನೆಯನ್ನು ಪ್ರಾರಂಭಿಸಿದೆ? ನೋಡಿ, ಬಿ-ಮಾನ್ ಸ್ಕೀಮ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಒಡಿಶಾ. ಹಾಗಾದರೆ ಬಿ-ಮಾನ್ ಯೋಜನೆಯ ಉದ್ದೇಶವೇನು ಅಂತ ನಿಮಗೆ ಕೇಳಬಹುದು. ಏನು ಉದ್ದೇಶ? ನಾಗರಿಕ ವಿಮಾನಯಾನ ವಲಯವನ್ನು ಉತ್ತೇಜಿಸುವುದು. ಗಮನಿಸಿ, ಬೂಸ್ಟ್ ಸಿವಿಲ್ ಏವಿಯೇಷನ್ ಸೆಕ್ಟರ್. ಓಕೆ, ಸಿವಿಲ್ ಏವಿಯೇಷನ್ ಸೆಕ್ಟರನ್ನು ಬೂಸ್ಟ್ ಮಾಡುವ ಉದ್ದೇಶದೊಂದಿಗೆ ಒಡಿಶಾ ಸರ್ಕಾರ ಬಿ-ಮಾನ್ ಎಂಬ ಯೋಜನೆಯನ್ನು ಅಪ್ರೂವ್ ಮಾಡಿದೆ. ಹಾಗಾದರೆ ಇದು ಬಹುಕೋಟಿಯ ವೆಚ್ಚದ ಒಂದು ಯೋಜನೆ ಅಂತ ಹೇಳಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ಸೊ ಬಿ-ಮಾನ್ನ ಫುಲ್ ಫಾರ್ಮ್ ಏನಂತ ಕೇಳಿದ್ರೆ ಬಿಲ್ಡಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಏವಿಯೇಷನ್ ಅಸೆಟ್ಸ್ ಆ್ಯಂಡ್ ನೆಟ್ವರ್ಕ್. ಫುಲ್ ಫಾರ್ಮ್ ಇದು. ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಒಡಿಶಾವನ್ನು ಪೂರ್ವ ಭಾರತದ ಪ್ರಮುಖ ವಾಯುಯಾನ ಕೇಂದ್ರವಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ವಾಣಿಜ್ಯ ಮತ್ತು ಸಾರಿಗೆ ಇಲಾಖೆಯ ಪ್ರಮುಖ ಉಪಕ್ರಮವಾಗಿದೆ. ಒಡಿಶಾ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಒಡಿಶಾದ ರಾಜಧಾನಿ ಭುವನೇಶ್ವರ. ಚೀಫ್ ಮಿನಿಸ್ಟರ್ ಮೋಹನ್ ಚರಣ್ ಮಾಝಿ. ಪ್ರಸ್ತುತ ಆ ರಾಜ್ಯದ ರಾಜ್ಯ ಪಕ್ಷಿ ಇಂಡಿಯನ್ ರೂಲರ್. ಹಾಗಾದರೆ ಒಡಿಸ್ಸಾದ ಹಿಂದಿನ ಹೆಸರು ನೋಡಿ 261 BCE ಕ್ರಿಸ್ತಪೂರ್ವದಲ್ಲಿ ಮೌರ್ಯ ಚಕ್ರವರ್ತಿ ಅಶೋಕನಿಂದ ಆಕ್ರಮಿಸಲ್ಪಟ್ಟ ಕಳಿಂಗ. ನೋಡಿ, ಕಳಿಂಗ ಈಗಿನ ಒಡಿಸ್ಸಾ. ಮುಖ್ಯವಾಗಿ ಪ್ರಾಚೀನದಲ್ಲಿ ಇದು ಒಡಿಸ್ಸಾ ರಾಜ್ಯಕ್ಕೆ ಕಳಿಂಗ ಅಂತ ಕರೀತಿದ್ರು. ವಿಶ್ವ ಪ್ರಸಿದ್ಧವಾದ ಲಿಂಗರಾಜ ದೇವಾಲಯ ಒಡಿಸ್ಸಾದಲ್ಲಿದೆ. ಸೊ ಇಲ್ಲಿ ಒಡಿಸ್ಸಾದ ಸೋಮವಂಶಿ ರಾಜನಾಗಿರತಕ್ಕಂಥ ಜಜಾತಿ ಕೇಶರಿ ಎಂಬುದವನು ಈ ಲಿಂಗರಾಜ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಓಕೆ, ಸೊ ಇಷ್ಟು ಮಾಹಿತಿ ಒಡಿಸ್ಸಾಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಷ್ಟ್ರೀಯ ಬೀಜ ನಿಗಮ NSSC ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ಗಮನಿಸಿ, ಯೂನಿಯನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಇನಾಗರೇಟ್ಸ್ NSSC ಸೀಡ್ಸ್ ಪ್ರೊಸೆಸಿಂಗ್ ಪ್ಲಾಟ್ಸ್. ಸೊ ನೋಡಿ, ಪ್ರೊಸೆಸಿಂಗ್ ಪ್ಲಾಟ್ಸ್ ಲಾಂಚ್ಡ್ ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್. ಓಕೆ, ಹಾಗಾದರೆ ಏನಿದು? ಪ್ರಮುಖವಾಗಿ ಎಕ್ಸಾಮಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. NSSC ಇತ್ತೀಚೆಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ನವದೆಹಲಿಯ ಪೂಸಾ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಬೀಜ ನಿಗಮದ ಮುಂದುವರೆದಂತಹ ಬೀಜ ಸಂಸ್ಕರಣಾ ಘಟಕವನ್ನು ಉದ್ಘಾಟನೆ ಮಾಡಿದರು. ರಾಷ್ಟ್ರೀಯ ಬೀಜ ನಿಗಮವನ್ನು 1963ರಲ್ಲಿ ಫೌಂಡೇಶನ್ ಮತ್ತು ಪ್ರಮಾಣೀಕೃತ ಬೀಜಗಳನ್ನು ಉತ್ಪಾದಿಸಲು ಸ್ಥಾಪಿಸಲಾಗಿದೆ. ಇದು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ನಾವು 7ನೇ ಕ್ವಶನ್ ನೋಡೋಣ. ಸೈಬರ್ ಅಪರಾಧಗಳನ್ನು ತಡೆಗಟ್ಟಲು ಮತ್ತು ಪ್ರತಿಕ್ರಿಯಿಸಲು ವಿಶ್ವದ ಮೊಟ್ಟಮೊದಲ ಕಾನೂನುಬದ್ಧ ಜಾಗತಿಕ ಸಮಾವೇಶವನ್ನು ಯಾವ ಹೆಸರಿನಲ್ಲಿ ಆಚರಿಸಲಾಯಿತು ಅಥವಾ ಆ ಒಪ್ಪಂದಕ್ಕೆ ಹೆಸರನ್ನು ಇಡಲಾಗಿದೆ? ಏನಂತ ಕೇಳಿದರೆ ಇಲ್ಲಿ ಗಮನಿಸಬಹುದು, ಅನೋಯ್ ಕನ್ವೆನ್ಷನ್ ಅಂತ ಕರೀತಾರೆ. ಗಮನಿಸಬಹುದು, ಅನೋಯ್. ಓಕೆ, ಅನೋಯ್ ಕನ್ವೆನ್ಷನ್. ಅನೋಯ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ಅನೋಯ್ ಮುಖ್ಯವಾಗಿ ವಿಯೆಟ್ನಾಂ ದೇಶ ನಿಮಗೆ ಗೊತ್ತಿರ್ಬೋದು. ಓಕೆ, ವಿಯೆಟ್ನಾಂ ದೇಶದ ರಾಜಧಾನಿಯೇ ಅನೋಯ್. ಓಕೆ, ಅನೋಯ್ ವಿಯೆಟ್ನಾಂ ದೇಶದ ರಾಜಧಾನಿ. ಈ ರಾಜಧಾನಿಯಾಗಿರತಕ್ಕಂಥ ಅನೋಯ್ ಕನ್ವೆನ್ಷನ್ ಅಥವಾ ಅನೋಯ್ ಒಪ್ಪಂದವನ್ನು ಇಲ್ಲಿ ಹಾಕಿಕೊಳ್ಳಲಾಯಿತು.
ಹನೋಯ್ ಒಪ್ಪಂದ. ಸೊ ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ, ಇತ್ತೀಚೆಗೆ ವಿಶ್ವ ಮಟ್ಟದಲ್ಲಿ ಒಪ್ಪಂದ ಮಾಡಿಕೊಳ್ಳಲಾದ ಹನೋಯ್ ಒಪ್ಪಂದದ ಉದ್ದೇಶವೇನು ಅಂತ. ನೋಡಿ, ವರ್ಲ್ಡ್ ಫಸ್ಟ್ ಲೀಗಲಿ ಬೈಂಡಿಂಗ್ ಗ್ಲೋಬಲ್ ಕನ್ವೆನ್ಷನ್ ಟು ಪ್ರಿವೆಂಟ್ ಆ್ಯಂಡ್ ರೆಸ್ಪಾಂಡ್ ಟು ಸೈಬರ್ ಕ್ರೈಮ್. ಗಮನಿಸಬಹುದು, ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಮತ್ತು ಸೈಬರ್ ಕ್ರೈಮನ್ನು ತಡೆಗಟ್ಟುವ ಉದ್ದೇಶದಿಂದಾಗಿ ಹನೋಯ್ ಒಪ್ಪಂದವನ್ನು ಹಾಕಿಕೊಳ್ಳಲಾಗಿದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್, ನಿಮಗೆ ನೆನಪಿರಬೇಕು. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಎಗೇನ್ಸ್ಟ್ ಸೈಬರ್ ಕ್ರೈಮ್. ಓಕೆ, ಸೊ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಇಲ್ಲಿ ಕನ್ವೆನ್ಷನ್ ನಡೆಸಲಾಯಿತು ಮತ್ತು ಇದಕ್ಕೆ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೈಬರ್ ಅಪರಾಧವನ್ನು ನಿಭಾಯಿಸಲು ವಿಶ್ವದ ಮೊಟ್ಟಮೊದಲ ಜಾಗತಿಕ ಚೌಕಟ್ಟಾದ ಸೈಬರ್ ಅಪರಾಧ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶ ಅಂದರೆ UNCC. ನೋಡಿ, ಸೈಬರ್ ಅಪರಾಧ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶ, ಫುಲ್ ಫಾರ್ಮ್ ಇದು UNCC ಅಂತ. ಸೈಬರ್ ಕ್ರೈಮ್ ಎಗೇನೆಸ್ಟ್ ಯುನೈಟೆಡ್ ನೇಷನ್ಸ್ ಅಂತ ಕರೀತಾರೆ UNCC. ಇದು 193 UN ಸದಸ್ಯ ರಾಷ್ಟ್ರಗಳಲ್ಲಿ 72 ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಕಾನೂನುಬದ್ಧವಾಗಲು ಹತ್ತಿರವಾಯಿತು. ಹಾಗಾದರೆ ಗಮನಿಸಬಹುದು, ಸೈಬರ್ ಅಪರಾಧವನ್ನು ನಿಭಾಯಿಸಲು ಮುಖ್ಯವಾಗಿ 193 ವಿಶ್ವಸಂಸ್ಥೆಯ ರಾಷ್ಟ್ರಗಳಲ್ಲಿ 72 ರಾಷ್ಟ್ರಗಳು ಈ ಹನೋಯ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಮೂಲಕ ಈ ಒಪ್ಪಂದ ಇದೀಗ ಕಾನೂನುಬದ್ಧವಾಗಲು ಹತ್ತಿರವಾಗಿದೆ ಅಂತೆ. ನೋಡಿ, ವಿಯೆಟ್ನಾಂನ ಹನೋಯ್ನಲ್ಲಿ ನಡೆದಂತಹ ಸೈಬರ್ ಅಪರಾಧ ವಿರುದ್ಧದ ವಿಶ್ವಸಂಸ್ಥೆಯ ಸಮಾವೇಶಕ್ಕೆ 72 ರಾಷ್ಟ್ರಗಳು ಸಹಿ ಹಾಕಿವೆ. ಇದನ್ನು ಹನೋಯ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಈ ಸಮಾವೇಶವನ್ನು ಅಕ್ಟೋಬರ್ 2025ರಲ್ಲಿ ವಿಯೆಟ್ನಾಂನ ಹನೋಯ್ನಲ್ಲಿ ಸಹಿಗಾಗಿ ತೆರೆಯಲಾಯಿತು. ನೋಡಿ, ವಿಯೆಟ್ನಾಂನ ಹನೋಯ್ನಲ್ಲಿ ಅಲ್ಲಿ ಉನ್ನತ ಮಟ್ಟದ ಸಮ್ಮೇಳನದಲ್ಲಿ 72 ದೇಶಗಳು ಸಹಿ ಹಾಕಿವೆ. 40 ದೇಶಗಳು ಇದನ್ನು ಅನುಮೋದಿಸಿದ ಅಥವಾ ಒಪ್ಪಿಕೊಂಡ 90 ದಿನಗಳ ನಂತರ ಇದು ಜಾರಿಗೆ ಬರುತ್ತದೆ. ಸೊ ಅಲ್ಲಿ ಎಲ್ಲ ಮಾಹಿತಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕು ನಿಮಗೆ. ಹಾಗಾದರೆ ಏನಿದು UNCC? ವಿಶ್ವಸಂಸ್ಥೆಯ ಸೈಬರ್ ಅಪರಾಧ ಸಮಾವೇಶ. ಕಾನೂನುಗಳನ್ನು ಸಮನ್ವಯಗೊಳಿಸಲು, ಗಡಿಯಾಚೆಗಿನ ಎಲೆಕ್ಟ್ರಾನಿಕ್ ಪುರಾವೆ ಹಂಚಿಕೆಯನ್ನು ಸಕ್ರಿಯಗೊಳಿಸಲು, ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಬಲಪಡಿಸಲು ಡಿಸೆಂಬರ್ 2024ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ UNGA ಅಂಗೀಕರಿಸಿದಂತಹ ಸೈಬರ್ ಅಪರಾಧದ ಕುರಿತಾದ ಮೊಟ್ಟಮೊದಲ ಜಾಗತಿಕ ಒಪ್ಪಂದ UNCC. ಇಲ್ಲಿ ಗಮನಿಸಬಹುದು ನೀವಿಲ್ಲಿ. ನೋಡಿ, UNCC ಜಾರಿಗೆ ಬಂದಿದ್ದೇ ಡಿಸೆಂಬರ್ 2024ರಲ್ಲಿ. UNCCಯ ಉದ್ದೇಶವೇನು? ಅಪರಾಧದ ಕುರಿತಾದ ಮೊಟ್ಟಮೊದಲ ಜಾಗತಿಕ ಒಪ್ಪಂದವಾಗಿದೆ ಇದು ಮುಖ್ಯವಾಗಿ ಗಡಿಯಾಚೆಗಿನ ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಸಮನ್ವಯಗೊಳಿಸುತ್ತದೆ, ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ಹಂಚಿಕೆ ಮಾಡುತ್ತದೆ, ಪರಸ್ಪರ ಸಂಪರ್ಕವನ್ನು ವೃದ್ಧಿಸುತ್ತದೆ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಬೇಕು. ಇವೆಲ್ಲ ಎಕ್ಸಾಮ್ನ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಪುರಾತತ್ವ ಶಾಸ್ತ್ರಜ್ಞರು ಕುವೈತ್ನ ಕೆಳಗಿನ ಯಾವ ದ್ವೀಪದಲ್ಲೇ ದಿಲ್ಮನ್ ನಾಗರಿಕತೆಯ 4000 ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಕಂಡುಹಿಡಿದಿದ್ದಾರೆ? ಸರಿಯಾದಂಥ ಉತ್ತರ ಪೈಲಾಕ ದ್ವೀಪ. ಪೈಲಾಕ ದ್ವೀಪ ಕುವೈತ್ನಲ್ಲಿ ಕಂಡುಬರುತ್ತದೆ. ಈ ದ್ವೀಪದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ದಿಲ್ಮನ್ ನಾಗರಿಕತೆಗೆ ಸಂಬಂಧಪಟ್ಟಂತೆ 4000 ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಗುರುತಿಸಿದ್ದಾರೆ. ವಿಶ್ವಮಟ್ಟದಲ್ಲಿ ತುಂಬಾ ಪ್ರಸಿದ್ಧಿಯಾಗಿರತಕ್ಕಂಥದ್ದು ಇದು. ಹಾಗಾದರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಸಿಂಧೂ ನಾಗರಿಕತೆ ಕೂಡ ಇತ್ತು ಎಂಬುದನ್ನು ಗಮನಿಸಬೇಕು. ಓಕೆ, ಗಮನಿಸಿ ನೀವಿಲ್ಲಿ ಹಿಸ್ಟಾರಿಕಲ್ ಡಿಸ್ಕವರ್ ಆಗಿರತಕ್ಕಂಥದ್ದು. ಓಕೆ, ಕುವೈತ್ನ ಡ್ಯಾನಿಷ್ ಟೀಮ್ ಇಲ್ಲಿ ಕಂಡುಹಿಡಿದಿದೆ. ಮುಖ್ಯವಾಗಿ 4000 ಓಲ್ಡ್ ದಿಲ್ಮನ್ ಟೆಂಪಲ್. ಸೊ ಇಲ್ಲಿ ನೋಡಿ, ಪೈಲಾಕ ಐಸ್ಲ್ಯಾಂಡಲ್ಲಿ ಕಂಡುಹಿಡಿದಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಗಮನಿಸಬಹುದು ನೀವು ಈ ಪ್ರದೇಶದಲ್ಲಿ ಶೋಧನಾ ಕಾರ್ಯ ನಡೀತಿರ್ತಕ್ಕಂಥದ್ದನ್ನು. ಓಕೆ, ಪುರಾತತ್ವಜ್ಞರು
ಪೈಲಾಕ ದ್ವೀಪದಲ್ಲಿ 4000 ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಕಂಡುಹಿಡಿದಿದ್ದಾರೆ. ಮುಖ್ಯವಾಗಿ ಪ್ರಾಚೀನ ದಿಲ್ಮನ್ ನಾಗರಿಕತೆಗೆ ಇದು ಸಂಬಂಧಪಟ್ಟಿದೆ. ಟಲ್ಮುನ್ ಎಂದು ಕೂಡ ಇದನ್ನು ಕರೆಯಲಾಗುತ್ತದೆ. ಇದು ಪೂರ್ವ ಅರೇಬಿಯನ್ ಪರ್ಯಾಯ ದ್ವೀಪದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತಹ ದಿಲ್ಮನ್ ನಾಗರಿಕತೆಗೆ ಸಂಬಂಧಪಟ್ಟಿದೆ. ಇದರ ಪ್ರಮುಖ ಕೇಂದ್ರಗಳು ಕುವೈತ್ನ ಬಹರೇನ್ ಮತ್ತು ಪೈಲಾಕ ದ್ವೀಪಗಳಾಗಿವೆ. ದಿಲ್ಮನ್ ಇದೇನಿದೆ ಇದು ಮುಖ್ಯವಾಗಿ ಮೆಸೊಪೊಟೇಮಿಯಾ ಮತ್ತು ಸಿಂಧೂ ಕಣಿವೆಯನ್ನು ಸಂಪರ್ಕಿಸುವ ಪ್ರಬಲ ಕಂಚಿನ ಯುಗದ ವ್ಯಾಪಾರ ಕೇಂದ್ರವಾಗಿತ್ತು. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡೋಣ. ನವೆಂಬರ್ 2, 2025 ಶ್ರೀಹರಿಕೋಟದಿಂದ ಉಡಾವಣೆಗೊಳ್ಳಲಿರುವ ಇಸ್ರೋದ ಭಾರತದ ಅತ್ಯಂತ ಭಾರವಾದ ಸಂವಹನ ಉಪಗ್ರಹದ ಹೆಸರೇನು? ಸೊ ಇಂಪಾರ್ಟೆಂಟ್ಗಳಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಇದು ನೋಡಿ, ಗಮನಿಸಿ. ಇಸ್ರೋ ತನ್ನ ಅತ್ಯಂತ ಭಾರವಾದ ಸಂವಹನ ಉಪಗ್ರಹವನ್ನು ಉಡಾವಣೆ ಮಾಡ್ತಾ ಇದೆ. ಸೊ ಇದನ್ನು ಇಂಗ್ಲೀಷಲ್ಲಿ ನೋಡಿ ಹೆವಿಯೆಸ್ಟ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಅತ್ಯಂತ ಭಾರವಾದ ಸಂವಹನ ಉಪಗ್ರಹ ಕಮ್ಯುನಿಕೇಷನ್ ಸ್ಯಾಟಲೈಟ್. ಇಲ್ಲೇ ಇದೆ ನೋಡಿ, ಸಂವಹನ ಅಂದರೆ ಕಮ್ಯುನಿಕೇಷನ್ ಅಂತ ಅರ್ಥ. ಓಕೆ, ಈ ಸ್ಯಾಟಲೈಟನ್ನು ಉಡಾವಣೆ ಮಾಡ್ತಾ ಇದೆ. ಅದರ ಹೆಸರು ಏನು ಅಂತಂದರೆ CMS-03. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಹಾಗಾದರೆ ಏನಿದು CMS-03? ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕನ್ನಡದ ನ್ಯೂಸ್ ಪೇಪರಲ್ಲಿ ಮತ್ತು ಎಲ್ಲ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಸೊ ಗಮನಿಸಬಹುದು ನೀವು ಆ ಒಂದು ಸ್ಯಾಟಲೈಟನ್ನು ಏನಿದೆ ನ್ಯೂಸ್ ಪೇಪರಲ್ಲಿ. ಭಾರತೀಯ ನೌಕಾಪಡೆದ ನೋಡಿ ಇಲ್ಲಿ ನೌಕಾಪಡೆಯ ಅಂತ ಮಾಡ್ಕೊಳ್ಳಿ. ಭಾರತೀಯ ನೌಕಾಪಡೆದ ಉಪಗ್ರಹ ಸಂಪರ್ಕಿತ ಸಂವಹನಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಭಾರತದ ಉಪಗ್ರಹ ಸಂಶೋಧನಾ ಸಂಸ್ಥೆ ಇಸ್ರೋ ಏನಿದೆ ಇದು ನವೆಂಬರ್ 2 ಅತ್ಯಾಧುನಿಕ GSAT-7R. ಸೊ ನೋಡಿ, ಇದನ್ನು CMS-03 ಅಂತ ಕೋಡ್ ವರ್ಡಲ್ಲಿ ಕರೀತಾರೆ. ಸೊ ಇದನ್ನು ನಿಮಗೆ ಡೈರೆಕ್ಟಾಗಿ GSAT-7R ಅಂತ ಕೂಡ ಕರಿಬಹುದು. ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು, GSAT-7R ಅಂದರೂ ಒಂದೇ, CMS-03 ಅಂದರೂ ಒಂದೇ, ಎರಡು ಹೆಸರಿನಿಂದ ಕರೀತಾರೆ. ಸೊ ನಿಮಗೆ ಡೈರೆಕ್ಟಾಗಿ ಭಾರತದ ಇತ್ತೀಚೆಗೆ ನವೆಂಬರ್ 2 ಇಸ್ರೋ ಉಡಾವಣೆ ಮಾಡ್ತಾ ಇರತಕ್ಕಂಥ ಭಾರವಾದ ಸಂವಹನ ಉಪಗ್ರಹ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಹೆಸರೇನು ಅಂತ ಕೇಳಿ ನಿಮಗೆ GSAT-7R ಅಂತಲೂ ಕೂಡ ಕೇಳಬಹುದು, ಇಲ್ಲ CMS-03 ಅಂತ ಕೂಡ ಕರಿಬೋದು. ಇವೆರಡರಲ್ಲಿ ಯಾವ ಹೆಸರಿಂದ ಬೇಕಾದರೂ ಕರಿಬಹುದು. ಇದು ನಿಮಗೆ ನೆನಪಿರಬೇಕು. ಇದನ್ನು ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲು ಸಿದ್ಧಗೊಂಡಿದೆ. ಹಾಗಾದರೆ ಇದು ಭಾರತದ ನೆಲದಿಂದ ಉಡಾವಣೆಯಾಗಲಿರುವ ಅತ್ಯಂತ ಭಾರದ ಸಂವಹನ ಉಪಗ್ರಹ ಎನ್ನಿಸಿಕೊಳ್ಳಲಿದೆ. ಹಾಲಿ ನೌಕಾಪಡೆಯ ಸಂವಹನದ ಬೆನ್ನೆಲುಬು ಎನಿಸಿದಂತಹ GSAT ನೋಡಿ GSATಗೆ ರುಕ್ಮಿಣಿ ಅಂತ ಕರೀತಾರೆ. ಈ GSATಗೆ ಬದಲಾಗಿ ಕಾರ್ಯನಿರ್ವಹಿಸಲಿದೆ. ನೋಡಿ, GSATಗೆ ಬದಲಾಗಿ GSATನ್ನು ರುಕ್ಮಿಣಿ ಅಂತ ಕರೀತಾರೆ. GSAT-7R ಈಗ ಬದಲಾಗಿ ಕಾರ್ಯನಿರ್ವಹಿಸಲಿದೆ. ರುಕ್ಮಿಣಿ ನೋಡಿ ಮೂಲಕ ನೌಕಾಪಡೆ ಯುದ್ಧ ನೌಕೆಗಳು, ಸಬ್ಮೆರಿನ್ಗಳು, ವಿಮಾನಗಳು, ಸಮುದ್ರ ಕಿನಾರಿಯ ನಿಯಂತ್ರಣ ಕೇಂದ್ರಗಳ ಜೊತೆ ಸಂಪರ್ಕ ಸಾಧಿಸುತ್ತಿದೆ. ಸೊ ಇವತ್ತಿನ ಪ್ರಶ್ನೆಗಳು ನಿಮಗೆ. ಸೊ ಪ್ರತಿಯೊಬ್ಬರು ಈ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. 1ನೇ ಕ್ವಶನ್ ನೋಡಿ, ಗ್ಲೋಬಲ್ ಫೈರ್ ಪವರ್ ಸೂಚ್ಯಂಕ 2025ರಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? 2ನೇದಾಗಿ, ಹೊಸದಾಗಿ ಸ್ಥಾಪನೆಗೊಂಡ ಮಕ್ಕಳ ಬೂಕರ್ ಪ್ರಶಸ್ತಿಯು ಎಷ್ಟು ವರ್ಷದ ಮಕ್ಕಳನ್ನು ಗುರಿಯಾಗಿಸಿಕೊಂಡಿದೆ? ಅಂದರೆ ಯಾವ ವರ್ಷದ ಮಕ್ಕಳಿಗೆ, ಯಾವ ವರ್ಷದೊಳಗಿನ ಮಕ್ಕಳಿಗಾಗಿ ಮೀಸಲಾಗಿರತಕ್ಕಂತಹ ಕಾದಂಬರಿಗಳಿಗಾಗಿ ಮಕ್ಕಳ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಈ 2 ಕ್ವಶನ್ಗಳಿಗೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆನ್ಸರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.